ಹಲೋ ಸೂರ್ಯಣ್ಣ. ಹಾಂ ಹಾಂ ಹೇಳಿ. ರಾತ್ರಿ ಯಾಕೆ 12 ಗಂಟೆಗೆ ಫೋನ್ ಮಾಡಿದ್ದೆ? ತಲೆ ಸುತ್ತು ಬೋತೈತೆ. ನೀನು ಜ್ಯೂಸ್ ಕೊಟ್ಟಿದ್ದೆ, ನಾನು ಯಾವಾಗ ನಿನ್ ನೋಡೇ ಇಲ್ವಲ್ಲ, ನಾನು ಬಂದೇ ಇಲ್ಲ. ಈ ಎಂತ ಇವ್ರು ಇರ್ಬೇಕು ಅಂತ ಇದಕ್ಕೆ ಪೆಪ್ಸಿಗೆ ಇದು ಏನು ಮಾಡೋದು, ಇದು ಮಾಡಿ ಕೊಟ್ಟೋಗಿದ್ದು ಯಾರು? ಪೆಪ್ಸಿ ಕುಡ್ಸ್ತೀನಿ ಅಂದ್ಬಿಟ್ಟು ನೆನ್ನೆ 10 ಗಂಟೆಲಿ. ಹಾಂ ಯಾರು? ಪೆಪ್ಸಿಗೆ ನೀನೇ. ಅಯ್ಯೋ ಸ್ವಾಮಿ ಪರಮಾತ್ಮ. ನಿಮ್ಮ ಅಮ್ಮದಿರು ಇಲ್ಲಿ ನಮ್ಮ ಎಲ್ಲರನ್ನೂ ಇದೆಲ್ಲ ಇದು ಮಾಡ್ತೀರಾ, ಜಾತಿ ಕೆಡಿಸ್ತೀರಾ ಕುಡ್ಸೋದು ಕಳಿಸ್ಬಿಟ್ಟು. ಯೋ 3 ಸತಿ 4 ಸತಿ ಕರ್ಕೊಂಡಿದ್ದೀನಿ. ಯೋ ನಾನಲ್ಲ ಕಣೆ, ನಮ್ಮ ಅಮ್ಮ ಸತ್ತದ್ದು. ಇನ್ನೊಂದ್ಸತಿ ಬನ್ನಿ ಇಲ್ಲಿ ಬೇಕರಿಗೆ. ನಾವು ನಿಮ್ಮ ಕಡೆ ಅವ್ರ ಕಡೆ ಅನ್ಕೊಂಡು. ಯಾರ ಕಡೆ ಅನ್ಕೊಂಡು? ನೀನ್ ಪೆಪ್ಸಿಗಳಿಗೆ ಎಣ್ಣೆ ಹಾಕಿ. ಆ ಹಲೋ ಹಲೋ ಹಾಂ ಕಕ್ಕಂತ ಇದೀಯ ಅಣ್ಣ? ಹಾಂ ಕಕ್ಕಂತ ಇದೀಯಾ ಅಂದೆ. ಇಲ್ಲ. ಮತ್ತೀಗ ಯಾರನ್ನೇ ಪೆಪ್ಸಿ ಒಳಗೆ ಎಣ್ಣೆ ಹಾಕಿ ಕೊಟ್ಟಿದ್ದು? ಎಣ್ಣೆ ಯಾರು? ನೀವು ನಾವಾ? ಇದೇನೆ ಲಾಸ್ಟ್ ನಂಬರು. ಇದು ಏನು ಬಂದ್ಬಿಟ್ಟು ಮಾತಾಡ್ಬೇಕು ಅಂತ ಬಂದು ಇದ್ರಲ್ಲಿ ಕೂರ್ಸ್ಬಿಟ್ಟು ಇದು ಮಾಡಿದ್ದು ನೀನು? ಯಾವನೇ ದೇವ್ರನೇ, ನನ್ನ ಮಕ್ಕಳನೇ, ನಾನು ದೇವ್ರನೇ ರಾಘವೇಂದ್ರ ಸತ್ಯ ನಾನಲ್ಲ ಕಣಪ್ಪ. ಇವೆ 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 ಕಣ್ಣವ್ರ ಮಕ್ಳನ್ನ ಹಿಂಗೆ ಹಾಳು ಮಾಡಿ ನೋಡಿ ಮಕ್ಳ ನೀವಲ್ಲ. ಅವ್ರ ಮಕ ನೋಡಿದ್ದೀನಿ ಹೋದ್ರಿ ಅಂತ. ಹಾಂ ಅವ್ರ ಮಕ ನೋಡಿದ್ದಿ ಯಾರು ಅಂತ? ನಿನ್ನೆ ಬಂದಿದ್ದಲ್ಲ, ನೋಡ್ಲಿಲ್ವ? ಇಲ್ಲೇ ಅದೇ ತಿರ್ಗಾ ನೋಡಿದ್ರೆ ಕಂಡುಹಿಡಿತೀಯಾ? ಹಾಂ ನೀನೇನೆ ಫೋನ್ ಮಾಡಿ ಯಾರು ಫೋನ್ ಮಾಡ್ತಾರೋ ಅವ್ರವ್ರ ಮೇಲೆ ಐತಿ. ನಿನಗೆ ಎಷ್ಟು ಜನ ಫೋನ್ ಮಾಡ್ತಾರೋ, ಎಷ್ಟು ಜನ ಜ್ಯೂಸ್ ಕೊಡಿಸ್ತಾರೋ, ಅದೆಲ್ಲ ಬಿಟ್ಟು ನನ್ನ ಹಿಡ್ಕೊಂಡಿದ್ಯಲ್ಲ. ನಾನೇ ಬರ್ಲಿ, ನಾನು ಮದ್ದೂರಿಂದ ಮಂಡ್ಯಗೆ ಆಯ್ತು, ಬೆಂಗಳೂರಿಗೆ ಏನ್ ಕೈಯ ಬರ್ಲಿ? ನಾವು ನಿಮ್ಮವ್ರವ್ರು ಅನ್ಕೊಂಡೆ ತಾನೇ ಬಂದಿದ್ದು ನಿನ್ನೆ. ಎಲ್ಲಿಗೆ ಬಂದಿದ್ದೆ? ಇಲ್ಲಿಗೆ ಇದು ಬೇಕಂತಕ್ಕೆ. ಅಲ್ಲಿ ಹೋಗಿ ಅಲ್ಲಿ ಅಡ್ರೆಸ್ ತಗೊಂಡು ಇಲ್ಲಿ ಬೇಕ್ರಿ ತಗ ಬಂದು ಇಲ್ಲಿ ಅದೇ ಆಮೇಲೆ ಇನ್ನೊಂದ್ಸತಿ ಬನ್ನಿ ಇಲ್ಲಿಗೆ, ಇಲ್ಲಿ ಬೇಕಂತಕ್ಕೆ. ಓಲಿ ಬಿಡು. ಇದ್ಯಾಕೆ ಹಿಂಗೆ ತಲೆ ತಿರುಗ್ತೈತಿ, ಇದ್ಯಾಕೆ ಹಿಂಗೆ ಪಿತ್ತ ಜಾಸ್ತಿ ಐತೆ ಅನ್ಕೋತೀನಿ. ಆಮೇಲೆ ತಲೆ ತಿರುಗ್ತೈತೆ. ಆ ಬೇಕ್ರಿ ಹತ್ರ ಹೋಗಿದ್ರಂತ? ಹಾಂ ಆ ಬೇಕ್ರಿ ಹತ್ರ ಹೋಗಿ ಅಡ್ರೆಸ್ ಕೇಳ್ಕೊಂಡು ಇಲ್ಲಿಗೆ ಬಂದವ್ರೆ. ಹಾಂ ಅವ್ರು ಯಾರು? ಯಾವ ಊರು? ನೀನೇ ಬಂದಿರೋದು. ನಾವೇ ಬಂದಿರೋದು. ಹಾಂ ಎಷ್ಟು ಜನ ಬಂದಿದ್ರು? ಇವ್ರು 3 ಜನ. 3 ಜನ? ಒಬ್ರು ಇನ್ನಿಬ್ರು ಹಿಂದ್ಗಡೆ. ಹಾಂ 3 ಜನ ಬಂದಿದ್ದೀರಾ? ಅವ್ರ ಹೆಸರು ಏನೇನು ಹೆಸರು? ಉಮೇಶ್ ಅಣ್ಣ. ಹಾಂ ಇನ್ನೊಂದು ಏನೇನು ಹೇಳಿದ್ರು ತಲೆ ಗುಮ್ಮ ಗುಡ್ತಾರೆ. ಅಲ್ಲ, ಅವ್ರು ಯಾಕೆ ನೀನು ಹುಡುಕ ಬಂದಿದ್ರು? ಅವ್ರು ನಿನಗೆ ಗೊತ್ತಾ, ನೆಂಟ್ರಾ? ನಿಮ್ಮ ಕಡೆಯವರು ಅಂತ. ಮಂಡ್ಯ ಕಡೆಯವರು ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ನೀನು ಇಲ್ಲಿ ಬಂದಿದ್ದೀವಿ ನೋಡೋಕ್ಕೆ. ಅವರು ಬಂದವ್ರೆ. ಬಂದು ಎಣ್ಣೆ ಒಳಕ್ಕೆ ಡ್ರಿಂಕ್ಸ್ ಮಿಕ್ಸ್ ಮಾಡಿ ಕೊಟ್ಟಾಗ ನೀನು ತಲೆ ಸುತ್ತ ಬಂದೈತೆ. ಇದು ಥಮ್ಸಪ್ ಅದೊಳಕ್ಕೆ. ಅದಕ್ಕೆ ಈ ದಿನ ಜೀರ ಕಂಪ್ಲೇಂಟ್ ಕೊಟ್ಬಿಡು. ಹಾಂ ಕಂಪ್ಲೇಂಟ್ ಕೊಟ್ಬಿಡು. ಮಾಡ್ತೀನಿ ಈಗ. ಓನರ್ ಬರಲಿ. ಮಾಡು. ಏನಪ್ಪ, ಏನು ಜನಗಳು ಏನಾತ ಹೋಗ್ಲಿ ಬಿಡು. ನಾನು ಏನಕ್ಕೆ ಫೋನ್ ಮಾಡಿದೆ ಗೊತ್ತಾ? ಈಗ ಜೀವನದಲ್ಲಿ ನಗ್ತಾ ಇರಬೇಕು ಅಂದ್ರೆ ಅವನಿಗೆ ಸಂತೋಷವಾಗಿದ್ದು ನೆಮ್ಮದಿಯಾಗಿದ್ದು ತಾನೇ ನಗು ಬರೋದು ಮುಖದಲ್ಲಿ. ಹೌದು, ಸತ್ಯ ಅಲ್ವಾ ಇದು? ಸತ್ಯ. ಈಗ ನೀನು ನೋಡು ಕೂಡ್ತೀವಿ, ಅವ್ರು ಯಾರಪ್ಪ ಎಣ್ಣೆ ಹೊಡಿಕೆ ಏನೋ ಹಾಕೊಟ್ಟವ್ರೆ, ನಿನ್ಗೆ ಖುಷಿ ಇಲ್ಲ. ಈಗ ಬೇರೆ ಏನೋ ಖುಷಿ ಆದ್ರೆ ನೀನು ನಗ್ತಾ ಇರ್ತೀಯ. ಅವಾಗ ಏನಾಯ್ತು, ದುಡ್ಡು ಕಾಸು ಜೀವನದಲ್ಲಿ ನೆಮ್ಮದಿ ಎಲ್ಲ ಇರುತ್ತೆ. ಅವಾಗ ನಿಂಗೆ ಮುಖದಲ್ಲಿ ನಗು ಬರುತ್ತಲ್ವಾ? ಸತ್ಯ ಅಲ್ವಾ? ಕರೆಕ್ಟಾಗಿ ಮಾತಾಡು. ಅನ್ನೋದೇನು? ಹೌದೌದು ಕರೆಕ್ಟ್. ಮತ್ತೀಗ ಗಾಂಧೀಜಿ 10 ರೂಪಾಯಿ ನೋಟ್ರಲ್ಲಿ ನಗ್ತಾವ್ರಲ್ಲ, ಏನಕ್ಕೆ? ಅದು ಎಲ್ಲರೂ ನಗಾಡ್ಕೊಂಡಿದ್ವಿ ಅಂತ ಅಷ್ಟೇ. ದುಡ್ಡು
ದುಡ್ಡು ನೋಡಿದಾಗ ಎಲ್ಲ ನಗರ್ಲಿ ಅಂತ. ಹೌದಾ? ಮತ್ತೆ 500 ರೂಪಾಯಿ ನೋಟಾಗ ಅಳ್ತಾರಲ್ಲ ಏನಕ್ಕೆ? ಅದು ಇಲ್ಲ ಅದ್ರಲ್ಲಿ ನಗ್ತಾರೆ. ಇಲ್ಲ ಇಲ್ಲ ಇಲ್ಲ, ಓಹೋ, ಈಗ ಹೊಸ ನೋಟ್ ಬಿಟ್ಟಾರಲ್ಲ. ಸರಿ ಇಲ್ಲಿ ನೋಡ್ತೀನಿ. ಎಲ್ಲಿ? ಇಲ್ಲೇ ಐತೇನಂತ ಒಂದು ಇಟ್ಟಿದ್ದೀನಿ. ಅನೋ ಅದ್ರಾಗ ಹಳೆ ನೋಟಾಗ ಅಲ್ಲ ಕಣ. ಇದ್ರಾಗ ನಗ್ತಾವ್ರೆ. ನಗ್ತಾವ್ರಾ? ಅಲ್ಲಿ ಕಾಣಿಸ್ತಿಲ್ಲ ಅಷ್ಟೇ, ಅಲ್ಲಿ ಇರಲ್ಲ ಗಾಡಿ ತಾವಿಗೆ. ಅಣ್ಣ ಅಣ್ಣ ಇಲ್ಲಿ ಕೇಳಿಲಿ, ಹೊಸ್ದಾಗಿ ಬಿಟ್ಟವ್ರೆ ಈಗ 500 ರೂಪಾಯಿ ನೋಟು. ಅದರಲ್ಲಿ ಗಡ್ಡ ಎಲ್ಲ ಬಿಟ್ಕೊಂಡು ಕಟಿಂಗ್ ಮಾಡ್ಸಿಲ್ಲ, ಶೇವಿಂಗು ಮಾಡ್ಸಿಲ್ಲ, ಫುಲ್ಲು ಯಾಕೋ ಫುಲ್ಲು ನಗ್ತಾವ್ರೆ. ಅಲ್ಲಿಲ್ಲ, ಅಲ್ಲೂ ಉದ್ರಲ್ಲವೆ. ಅಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ, ನಗ್ತಾವ್ರೆ. ಅಲ್ಲಿ ಕಂಡ್ರು ನಗ ತರ ಇದಾರೆ. ನೀನು ಅಲ್ಲಿ ಕಾಣ್ತಿಲ್ಲ. ನೀನು ಹಸ್ರು ನೋಟು 500 ರೂಪಾಯಿ ಅದ್ರಲ್ಲಿ ನೋಡ್ತಿದ್ಯಲ್ವಾ? ಅದ್ರಾಗಲ್ಲ, ಈಗ ಹೊಸದು ಕೆಂಪು ನೋಟ್ ಬಿಟ್ಟವ್ರೆ. 200 ರೂಪಾಯಿದು? 500 ರೂಪಾಯಿದು, 500 ರೂಪಾಯಿದು. ಇದು ಯಾವ್ದು ನಾವು ನೋಡಿಲ್ಲ. ಈಗ ಇದನ್ನು ಇದು ಮಾಡೋಲ್ಲ, ಬ್ಯಾಂಕ್ ಮಾಡೋ ಇದು ಮಾಡಿದಾರ? ಹೊಸ ನೋಟು ಮೊನ್ನೆಯಿಂದ ಬಿಟ್ಟವ್ರೆ. ಓ ಹಂಗಾರೆ ಇದು ಫಸ್ಟ್ ಬ್ಯಾಂಕಿಗೆ ಹೋಗಿ ಕಟ್ಟಬೇಕು ಹಂಗಾರೆ ಇದು. ಇದು 500 ರೂಪಾಯಿ ನೋಟು ಹೊಸದ್ ಬಿಟ್ಟವ್ರೆ. ಅದರಲ್ಲಿ ಗಡ್ಡ ಬಿಟ್ಕೊಂಡು ಕಟಿಂಗ್ ಶೇವಿಂಗ್ ಏನೂ ಮಾಡ್ತಿಲ್ಲ, ಅಳ್ತಾವ್ರೆ. ಏಕೆ ಏನು ಕಳ್ತಾವ್ರೆ? ಗಾಂಧೀಜಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಿನ್ಗೇನ ಗೊತ್ತಾ ಅಂತ ಕೇಳ್ದೆ ಅಣ್ಣ. ಪ್ರಿಂಟಿಂಗ್ ಏನಾದ್ರು ಮಿಸ್ಟೇಕ್ ಆಗಿರ್ಬೇಕು ಅನ್ಕೋತೀನಿ. ಅಣ್ಣ ಪ್ರಿಂಟಿಂಗ್ ಎಲ್ಲ ಮಿಸ್ಟೇಕ್ ಆಗುತ್ತಾ? ಏನಣ್ಣ ನೀನು ಈ ತರ ಮಾತಾಡ್ತಿ? ಈಗ ಇವ್ರನ್ನೇ ಕೇಳ್ಬೇಕು. ಗಾಂಧೀಜಿ ನಗ್ತಿರೋ ಫೋಟೋ ಆದ್ರೆ ಪ್ರಿಂಟಿಂಗ್ ಕರೆಕ್ಟ್ ಆಗೈತೆ ಅಂತೀಯ. ಅಳ್ತಿರೋ ಫೋಟೋ ಬಂದೈತೆ ಕಾರಣ ಇದ್ರಾಗೆ ಅಂತಂದ್ರೆ ಪ್ರಿಂಟಿಂಗ್ ಸರಿ ಆಗಿಲ್ಲ. ಇದು ಎಂತ ನ್ಯಾಯ ಅಣ್ಣ ಅದು? ನಾವು ಅಷ್ಟೊಂದೆಲ್ಲ ಓದ್ಕೊಂಡಿಲ್ಲ. ಹೌದಾ? ಎಷ್ಟನೇ ಕ್ಲಾಸ್ ಅಣ್ಣ ಓದಿರೋದು ನೀವು? 10. ಹಾಂ 10 ಎತ್ತು. 10ನೇ ಕ್ಲಾಸ್ ಅಷ್ಟೇ. ಈಗ ಏನು ಕಣ ಅದು ಅಳ್ತಿರೋದವ್ರು? ಏನಕ್ಕೆ ಅವ್ರಿಗೇನೋ ಹುಷಾರಿಲ್ವಾ? ಏನು ಮನೆ ಕಡೆ ಏನೋ ಪ್ರಾಬ್ಲಮ್ ಐತಾ? ಅವ್ರಿಗೆ ಮನೆ ಕಡೆ ಚೆನ್ನಾಗಿದ್ರಂತೆ. ಹಾಂ ಮನೆ ಕಡೆ ಎಲ್ಲ ಚೆನ್ನಾಗವ್ರೆ. ಯಾರು? ಅವರು ತಾತ, ಗಾಡಿ ತಾತ. ಗಾಡಿ ತಾತ? ಮನೆ ಕಡೆ ಚೆನ್ನಾಗವ್ರ ಅವರು? ಇರ್ಬೇಕು, ದುಡ್ಡಲ್ಲೆಲ್ಲ ಬಂದವ್ರೆ ಅಂತ ಅಂದ್ರೆ ಮನೆ ಕಡೆ ಚೆನ್ನಾಗಿರ್ತಾರೆ. ಮತ್ತೆ ಏನಕ್ಕೆ ಲವ್ ಫೇಲ್ಯೂರ್ ಇರ್ಬೇಕೇನಪ್ಪ ಅಲ್ವಾ? ಗೊತ್ತಿಲ್ಲ ಅವ್ರದ್ದು ರಾಜಮನೆತನ ಅಲ್ವಾ, ಚೆನ್ನಾಗಿರ್ತಾರೆ. ಮತ್ತೆ ಗಡ್ಡ ಬಿಟ್ಕೊಂಡು ಶೇವಿಂಗ್ ಕಟಿಂಗ್ ಏನೋ ಮಾಡ್ಸಿಲ್ಲ, ಅದಕ್ಕೆ ಏನ್ ಆಗೈತೆ ಅಂತ ಒಂದ್ ಸ್ವಲ್ಪ ನನಗೆ ಏನಕ್ಕೆ ಅರ್ಥ ಆಗ್ತಿಲ್ಲ. ಅವರು ಇವ್ರು ಇರ್ಬೇಕು ಅಂತ, ಸಾಬ್ರುಗಳು ಇರ್ಬೇಕು ಅಂತ ನಂಗೆ. ಇಲ್ಲ ಇಲ್ಲ ಇಲ್ಲ, ಹಿಂದೂ ಅವರು. ಏನಪ್ಪ ನೀನ್ 10ನೇ ಕ್ಲಾಸ್ ಓದಿದ್ದೀನಿ ಅಂತೀಯ, ಯಾಕೆ ಇದು ಅಂತ ಗೊತ್ತಿಲ್ವಾ? ಓದಿದ್ದೆ, ಅದು ಏನೋ ಮಾಡಿದ್ರು ಅಂತ ಕೇಳಿದ್ದೆ, ಅದೇನೋ ಇದೇ ಗೊತ್ತಿಲ್ಲ, ನೆನಪಿನ ಗೊತ್ತಿಲ್ಲ. ಸ್ವತಂತ್ರ ಕೊಡ್ಸಿದ್ರಾ? ಅದೇ ಯುದ್ಧ ಮಾಡ್ತಿದ್ರು ಅಂತ ಏನೋ ಓದಿದೆ ಸಮಾಜದಲ್ಲಿ. ಅದೇ ಇದೇನು ಸಮಾಜ ವಿಜ್ಞಾನ ಅಂತ ಗೊತ್ತಿತ್ತಲ್ಲ, ಅಲ್ಲಿ ಯುದ್ಧ ಮಾಡಿ ಇವ್ರನ್ನ ಇದ್ ಮಾಡಿದ್ರು ಅಂತ. ಬ್ರಿಟಿಷರನ್ನೆಲ್ಲ ಎದುರಿಸಿ ಓಡಿಸಿ ಸ್ವತಂತ್ರ ಕೊಡ್ಸಿದ್ರು ಅಂತ ಓದಿದ್ದ? ಅಲ್ಲ, ಇವ್ರು ಯುದ್ಧ ಕತ್ತಿ ತಗೊಂಡ್ ಇದ್ ಮಾಡ್ತಾರಲ್ಲ ನೋಡಿ, ಒಂದ್ ರಾಜ್ಯ ಮೇಲೆ ಇನ್ನೊಂದ್ ರಾಜ್ಯಕ್ಕೆ ಹೋಗಿ ಹಂಗೆ ನಾವು ಮಾಡಿ. ಗಾಂಧೀಜಿ ಯುದ್ಧ ಬೇರೆ ಮಾಡಿದ್ರ? ಅದನ್ನ ಇವ್ರು ಹೇಳಿದ್ರು ಇದ್ರಲ್ಲಿ, ಸಮಾಜ ವಿಜ್ಞಾನ ಪಾಠದಲ್ಲಿ ಹೇಳಿದ್ರಾ? ಇವ್ರದ್ದು ಯಾವ ರಾಜ್ಯ? ಇವ್ರದ್ದು ನಮ್ಮವ್ರೆ ಅನ್ಸುತ್ತದೆ, ಇಲ್ಲೇ ಎಲ್ಲ ಇದ್ರು ಅನ್ಸುತ್ತೆ, ಇಲ್ಲಿ ಕರ್ನಾಟಕದಾಗೆ ಒಂದು ರಾಜ್ಯ ಇತ್ತು ಇವ್ರದ್ದು. ಇವ್ರು ರಾಜರು. ಇವರು ಇನ್ನೊಂದ್ ದೇಶದ ಮೇಲೆ ಯುದ್ಧ ಮಾಡಕ್ ಹೋಗಿ ಇದ್ ಮಾಡಿ ಆಮೇಲಿಂದ ದುಡ್ಡು ಕಾಸು ಅಂತೆಲ್ಲ ತೋರ್ಸ್ಕೊಟ್ರು ಅವರು. ಅದಕ್ಕೆ ದುಡ್ಡು ಕಾಸು ತೋರ್ಸಿದ್ರು ಅಂತೇಳಿ ಇವ್ರ ಫೋಟೋವ ಇದ್ ಮಾಡಿದಾರೆ ಅಷ್ಟೇ, ನಗ್ತಾ ಇರೋದು ಹಾಕಿದ್ದಾರೆ. ಈಗ ಕಾಲ ಬದಲಾವಣೆ ಆಗಿದೆ. ಈಗ 500 ರೂಪಾಯಿ ನೋಟಲ್ಲಿ ಅಳ್ತಾ ಇದ್ದಾರೆ. ಹೊಸ ನೋಟಲ್ಲಿ ಏನಕ್ಕೆ ಕಟಿಂಗ್ ಮಾಡ್ಸಿಲ್ಲ, ಶೇವಿಂಗ್ ಮಾಡ್ಸಿಲ್ಲ,
ಅದಕ್ಕೆ ಏನಾನ ಸ್ವಲ್ಪ ಮನೆ ಕಡೆ ಏನೋ ಪ್ರಾಬ್ಲಮ್ ಏನಾನ ದುಡ್ಡು ಕಾಸಿಗೆ ಇಲ್ಲ ಆರೋಗ್ಯ ಅವ್ರದ್ದು ಇದಲ್ಲ ರಾಜ ಮನೆತನ ಅಲ್ವಾ ಅವ್ರದ್ದು ಇದೇ ಇರ್ತಾರೆ ಚೆನ್ನಾಗಿ. ಇನ್ನ ಇನ್ನ ಯಾವ ಊರಾಗ ಇರೋದಣ್ಣ ಅವ್ರೀಗ? ಅಲ್ಲ ಅವ್ರು ಆಲೇ ಸತ್ತೋದ್ರಲ್ಲ. ಸತ್ತೋದ್ರಾ? ಆಗ್ಲೇ ಸತ್ತೋದಾದ್ಮೇಲೆ ಫೋಟೋ ಹಾಕಿದ್ದು ಹಿಂಗೆ. ಸತ್ಯವಾದ ಮಾತಿದ್ದು ಯಾರು ಕರೆಕ್ಟಾಗಿ ಈಗ ಮತ್ತೀಗ 500 ರೂಪಾಯಿ ನೋಟಲ್ಲಿ ಹೊಸದಾಗ ಅಳ್ತಾ ಇದ್ದಾರಲ್ಲ, ಏನ್ ಕೇಳೋಣ ಅದೊಂದು ಸ್ವಲ್ಪ ನೋಡ್ ಯಾರಿಗಾನ ಗೊತ್ತಿರೋರು ತಿಳ್ಕೊಂತೀರಾ? ಕೇಳ್ತೀನಿ ರೀ, ವಿಚಾರಿಸ್ತೀನಿ. ಅದೇ ಹೊಸ ನೋಟು ನಮ್ಗೆ ಇದಿಲ್ಲ, ಇದು ಕಳ್ಸಿರಿ ನಮ್ಗೆ, ಅದನ್ನ ತೋರ್ಸ್ಬಿಟ್ಟು ಏನಾರು ಅದು ಇದ್ ಮಾಡ್ತೀನಿ, ಹೇಳ್ತೀನಿ. ಓದ್ಕೊಂಡಿರ್ತಾರಲ್ಲ ಮಕ್ಳು, ಅವ್ರು ಕೇಳಿದ್ರೆ ಹೇಳ್ತಾರ ಅವ್ರು. ಎಷ್ಟನೇ ಕ್ಲಾಸು ಮಕ್ಳು? ಇವು ಓದಿರ್ತಿರ್ತಾವಲ್ಲ, ಇವು ಸ್ಕೂಲು ಕಾಲೇಜ್ಗೆ ಹೋಯ್ತಾವಲ್ಲ, ಬರ್ತವೆ. ಇದಕ್ಕೆ ಬೇಕ್ರಿಗೆ ಕೇಳ್ತೀನಿ. ಇದು ಏನಂತ ಕೇಳ್ತೀರಾ? ಹಿಂಗೆ ಹೊಸ ನೋಟಲ್ಲಿ ಯಾಕೆ ಮಗ ಹಿಂಗ ಆಯ್ತಲ್ಲ ಅಂತ ಕೇಳ್ತೀನಿ. ಯಾಕೆ ಹೇಳ್ತಾ ಇದಾರೆ? ಇರ್ತವೆ, ಸುಮ್ನೆ ಹಾಕೋದಿಲ್ಲ. ಸುಮ್ನೆ ಹಾಕೋದಿಲ್ಲ. ಅವ್ರಿಗೆ ಮನೆ ಕಡೆ ಏನೋ ಪ್ರಾಬ್ಲಮ್ ಆಗಿರ್ಬೇಕು, ದುಡ್ಡು ಕಾಸ್ಕೋ ಏನಂದ್ರೆ ಲವ್ ಫೇಲ್ಯೂರ್ ಏನೋ ಆಗಿರ್ಬೇಕು. ಅದಕ್ಕೆ ನಂದ್ರಲ್ಲಿ ಹೊಸ ನೋಟ್ ಬಂದೈತೆ ಒಂದು 500 ರೂಪಾಯಿದು, ಮೊನ್ನೆ ಬ್ಯಾಂಕಲ್ಲಿ ಕೊಟ್ರು. ಇದ್ ಕಳ್ಸಿ ನಂಗೆ, ಹೆಂಗ್ ನೋಡ್ತೀನಿ ನಾನು. ಕಳಿಸ್ತೀನಿ, ಮಾತಾಡಿ ಫಸ್ಟ್, ಮಾತಾಡಾದ್ಮೇಲೆ ಕಳಿಸ್ತೀನಿ. ಅದನ್ನ ಯಾರನ್ನ ದೊಡ್ಡವ್ರು ಬರ್ತಾರಲ್ಲ ನಿಮ್ ಬೇಕ್ರಿಗೆ, ಅಫಿಷಿಯಲ್ ಯಾರನ್ನ ತಿಳಿದಿರೋರು, ಅವರಿಗೆ ಹಣ ಈ ಸರಿ 500 ರೂಪಾಯಿ ನೋಟ್ ಬಿಟ್ಟಾರಲ್ಲ ಆಯುಧ ಪೂಜೆಗೆ, ಅದ್ರಲ್ಲಿ ಗಾಂಧಿ ತಾತ ಕಟಿಂಗು ಶೇವಿಂಗ್ ಏನು ಮಾಡ್ಸಿಲ್ಲ, ಏನು ಇಲ್ಲ, ಏನ್ ಕಳ್ತಾ ಇದಾರಲ್ಲ ಅದು ಏನಕ್ಕೆ ಅಂತ ಸ್ವಲ್ಪ ತಿಳ್ಕೊಳ್ಳಿ. ತಿಳ್ಕೊಂಡಾದ್ಮೇಲೆ ಯಾಕೆ ಗೊತ್ತಾ, ನಾವು ಸಮಾಜ ವಿಜ್ಞಾನ ನಾವು ಓದ್ಬೇಕಾರೆ ಅದು ಆತರ ಇರ್ಲಿಲ್ಲ ಅಲ್ವಾ. ಆಮೇಲೆ ಮತ್ತೆ ನಾವು ಓದ್ಬೇಕಾರೆ ಇವ್ರು ಹೇಳಿದ್ರು, ಇವ್ರು ಮೇಡಮ್. ಯಾರು ಮೇಡಮ್? ಅಯ್ಯೋ ಹೆಸರೇನು ನೆನಪಿಲ್ಲ ಅವರವು. ನಿನ್ಗೆ ಮೇಡಮ್ ಪಾಠ ಹೇಳ್ಕೊಟ್ಟು ಮೇಡಮ್ ಹೆಸರು ಜ್ಞಾಪನಕ್ಕೆ ಇಲ್ದಿದ್ದೆ, ನೀನ್ ಎಂತ ವಿದ್ಯಾರ್ಥಿ ಇರ್ಬೇಕು? ಎಲ್ಲ ಯಾರು ನೆನ್ಪಿಟ್ಕೋತಾರ ಅದ್ ಮಾತ್ರ. ಅದು ನೀನು ಮನೋಜ ಎಲ್ಲ ಹೋಗಿ ಹುಡುಗಿ ಇರ್ದು ಇದ್ ಬಿಚ್ಬೇಕಾರೆ ಅದು ಗೊತ್ತಿರ್ತಾವ ಮಾತ್ರ. ಎಲ್ಲಿ ಹೋದ್ರು ಅಲ್ಲಿಗೆ ಬರ್ತಾನ. ಮತ್ತೀಗ ಅಲ್ಲ, ನೀನು ವಿದ್ಯೆ ಹೇಳ್ಕೊಟ್ಟ ಗುರುಗಳ್ದು ಹೆಸರು ಜ್ಞಾಪನ ಮಾಡಿಕೊಂಡಿರುವಲ್ಲಪ್ಪ. ಇವ್ರು ಫೋನ್ ಮಾಡಿ ಕೇಳ್ತೀನಿ ತಡ್ರಿ, ಅವ್ರ ಹೆಸರುಗಳೆಲ್ಲ ಕೇಳ್ಕೊತೀನಿ. ಯಾರ್ದು? ಒಂದ್ 10 ನಿಮಿಷ ಬಿಟ್ಟು ಮಾಡಿ ಕೇಳ್ಕೊಂಡು ಹೇಳ್ತೀನಿ. ಯಾರಿಗೆ ಕೇಳ್ತೀಯಾ? ಅಲ್ಲಿ ನಮ್ಮ ಇವ್ರು ಫ್ರೆಂಡ್ಸ್ಗಳು ಇದಾರಲ್ಲ ಹಳೆ ಊರು, ಅವ್ರು ಕೇಳ್ತೀನಿ. ನಿಮ್ಮೂರು ಫ್ರೆಂಡ್ಸ್ಗಳು ಕೇಳ್ಕೊಂತೀಯಾ? ಈಗ ಮೊನ್ನೆ ನಮ್ಮ ಇವ್ರು ಭರತ್ ಇದನ್ನಲ್ಲ, ಅವನ್ಗೆ ಸಿಕ್ಕಿದ್ರಂತೆ ಇವ್ರು ಮೇಡಮ್. ಅಲ್ಲ ಇವ್ರು ಈಗ ನಿಮ್ಮ ಮೇಡಮ್ ಹೆಸರು ಗೊತ್ತಿಲ್ವಾ? ಸುಲೋಚನಾ, ಭಾರತಿ, ಆಕಾಶ, ದೀಪ್ತಿ, ಸುಮಾ, ರಮ್ಯಾ, ಮಂಗಳಮ್ಮ, ಸುಮಲಂಗಳಂಗಳ, ಆಮೇಲೆ ಸೋನಿ ಮಾಡಿ, ಆಮೇಲೆ ಸೌಮ್ಯ, ಪ್ರೀತಿ, ಶ್ರುತಿ, ಆಮೇಲೆ ಮತ್ತೆ ಲಾವಣ್ಯ, ಭಾಗ್ಯ, ಕೋಮ್ಲ, ಭಾಗ್ಯಮ್ಮ, ಯಶೋದಮ್ಮ, ಆಮೇಲೆ ಲಲಿತಮ್ಮ, ಮಮತಮ್ಮ, ಆಮೇಲೆ ಸೌಮ್ಯ, ನೇತ್ರ, ಮಂಡ್ಯ ಇದು ಮಾಡ್ತಿ, ಆಮೇಲೆ ನೇತ್ರ, ಮಂಡ್ಯ ಅಂದ್ರೆ ನಂದಿನಿ, ಆಮೇಲೆ ಜಯಮ್ಮ, ಇದ್ ಮಾಡಮ್ಮ, ಕೆಂಪಮ್ಮ, ಆಶಿದಮ್ಮ, ಇದು ಕೆಂಪಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ, ಸುಲೋಚನಮ್ಮ, ಆಂಜಿನಮ್ಮ, ಲಕ್ಷ್ಮಮ್ಮ, ಶಾಂತಮ್ಮ. ತಲೆಗಿಲಿ ಕೆಟ್ಟೋಯ್ತಾ? ಅಲೋ, ತಲೆಗಿಲಿ ಕೆಟ್ಟೋಯ್ತಾ ಅಂತ. ಯಾಕಣ? ಅವೆಲ್ಲ ನೀವ್ ಹೇಳ್ತಿರೋದೆಲ್ಲ ಗೀತಾವಾತ ಅವೆಲ್ಲ ಈಗ ಬಂದಿರೋ ಹೆಸರುಗಳು, ಅವಾಗ ಹಂಗಿರ್ಲಿಲ್ಲ, ಅವಾಗೆಲ್ಲ ಬೇರೆ ತರ ಇತ್ತು. ಮಂಗಳಮ್ಮ, ಆಂಜಿನಮ್ಮ, ಕರಿಯಮ್ಮ, ನೀನ್ ಒಬ್ಬನೇ ಮಾತಾಡ್ಕೊ, ನಾನು ಇಲ್ಲಿ ಫೋನ್ ಎಷ್ಟು ಹೋಯ್ತೀನಿ. ಇಲ್ಲ ಆತರ ಎಲ್ಲ ಮಾಡ್ಬೇಡ. ಅಲ್ಲ ಕಡೆ ನಾವು ಹೆಸರು ಜ್ಞಾಪನಿಸ್ತಿರೋದು, ಅದ್ರಾಗ ಯಾವ್ದನ ಒಂದು ಜ್ಞಾಪನಕ್ಕಿದ್ರೆ ಹೇಳು. ಏನು ನಂಗೆ ನೆನ್ಪಾಯ್ತಿಲ್ಲ ಏನಾಯ್ತು ಅಂತ. ಏನು ಅದು ನಂಗೆ ಮರ್ತೇ ಹೋಗವಲ್ಲ ಹೆಸರುಗಳು. ಯಾರ್ದು? ಇವ್ರದ್ದು ಮೇಡಮ್ ಇವ್ರದ್ದು ಮಾಸ್ಟರ್ಗಳದು. ಕನ್ನಡ ಮಾಸ್ಟರ್ ಹೆಸರೇನು? ಎಂತದ ಇತ್ತು ಅದು, ಏನೋ ಅದೆಂತದ ಇಂಗ್ಲಿಷ್ ಮಾಸ್ಟರ್ ಹೆಸರೇನು? ಲಿಂಗಯ್ಯ ಅಂತನೋ ಏನೋ ಇತ್ತಪ್ಪ ಅದು. ಲಿಂಗದಯ್ಯ ಅದೇನೋ ಇತ್ತು. ಅದು ಆಂಜಿನಪ್ಪ, ಕೆಂಚಪ್ಪ, ಕೇಳ್ಕೊಂಡು ಹೇಳ್ತೀನಿ. ರಾಜೀವಪ್ಪ, ಸುಲೋಚನಪ್ಪ, ಜಯ್ಯಪ್ಪ, ಕೃಷ್ಣಪ್ಪ. ಎಷ್ಟು ಹೋಯ್ತೀನಿ ಬಿಡು ಫೋನ್, ಒಬ್ನೇ ಮಾತಾಡ್ಕೊ. ಇಲ್ಲ ಹಂಗ್ ಮಾಡ್ಬೇಡ. ನೀನ್ ಎಷ್ಟೋ ಹೋಗ್ಬಿಟ್ರೆ ನಾನು ನಿನ್ ಜೊತೆ ಎಷ್ಟೋ ನನ್ಗೇನ್ ಬೆಲೆ ಇಲ್ವಾ? ಮತ್ತೆ ಅಲ್ಲಿ ಹುಚ್ಚಂತಾರೆ ಒಬ್ಬೊಬ್ನೇ ಹೇಳ್ಕೊಂಡು ಓಡ್ತೀಯ ಒಳ್ಳೆ.
ನೀನು ವಿದ್ಯೆ ಹೇಳ್ಕೊಟ್ಟ ಮಾಸ್ಟರ್ ಹೆಸರೇನು, ಗಣಿತ ಮಾಸ್ಟರ್ ಹೆಸರೇನು? ಅವೆಲ್ಲ ಇರ್ತಿದ್ದಿಲ್ಲ ನಮ್ಗೆ, ಒಬ್ರೇ 5 6 ತಗೊಳ್ಳೋರು. ಅಯ್ಯಯ್ಯೋ, 7 ಕ್ಲಾಸ್ ತಗೊಂಡು ಒಬ್ಬೊಬ್ರೆ. ಅವೆಲ್ಲ ಇಲ್ಲ ನಮ್ಮಲ್ಲಿ ಗೌರ್ಮೆಂಟ್. ಎಲ್ಲಾರು ಒಬ್ಬೊಬ್ರೆ ಕ್ಲಾಸ್ ತಗೊಂಡು ಸಾಯಕೋರ ಅವಾಗ. ಹಂಗಾಗಿ ಅದಕ್ಕೆ ನೀನ್ ಪಾಸ್ ಆಗಿಲ್ಲ. ಇಲ್ಲ. ನೀನ್ ಯಾವ್ದಾನ ಒಳ್ಳೆ ಮೇಡಮ್ಗಳು ಬಂದು ಪಾಠ ಹೇಳ್ಕೊಟ್ಟಿದ್ರೆ ನಿಜವಾಗ್ಲೂ ನೀನ್ ಪಾಸ್ ಆಗಿವೆ, ಕಾಲೇಜ್ ಮೇಟ್ ಇರ್ತೀವಿ. ಅವ್ರಿಗೆ ಬರ್ತಿದ್ದಿಲ್ಲ, ಇಂಗ್ಲೀಷೇ ಬರ್ತಿದ್ದಿಲ್ಲ ಅವ್ರಿಗೆ, ಓದಕ್ ಸರಿಯಾಗಿ ಹೆಸರನ್ನೇ ಬರೆಯಕ್ ಬರ್ತಿದ್ದಿಲ್ಲ. ಅವ್ರಿಗೆ ಬರ್ತಿರ್ಲಿಲ್ವಾ? ನಮ್ಮ ಇವ್ರದ್ದು ಯಾರ್ದಾರು ಕಷ್ಟ ಆಗಿರೋ ಹೆಸರುಗಳಿತ್ತು ಅಂತಂದ್ರೆ ಅವರೇ ಬರೀತಿದ್ದಿಲ್ಲ, ಕೇಳೋರು ಹೆಂಗ್ ಬರೆಯೋದು ಅಂತ ಮೇಸ್ಟ್ರುಗಳು ಅವರು. ಆಗ ಒಬ್ರ ಹೆಸರು ಹೇಳು, ಒಬ್ರು ಮೇಸ್ಟ್ರ ಹೆಸರು ಹೇಳು. ಅದೇ ಲಿಂಗಯ್ಯ ಅಂತೇನೋ ಇದ್ರು ಒಬ್ರು. ಇನ್ನ ಬದುಕಿದ್ದಾರಾ? ಇಲ್ವಾ? ಇಲ್ಲ, ಹೋದ್ರು ಬಿಡಿ ಅವ್ರು ಅಲ್ಲೇ. ನಿಮ್ಮಂತ ವಿದ್ಯಾರ್ಥಿಗಳು ಇದ್ರೆ ಟೈಮಲ್ಲೇ ಹೋದ್ರು ಅವರು. 2 ಮದುವೆ ಆಗಿದ್ರು. ಇದು ಅಣ್ಣ, ಈಗ ಇವ್ರು ಯಾರಪ್ಪ, ಇದು ಯಾರಪ್ಪ, ನನ್ಗೆ ಮಾಡ್ತಾ ಇತ್ತಲ್ಲ ಅವ್ರು, ಸುಭಾಷ್ ಚಂದ್ರ ಬೋಸ್ ಮಿಲಿಟರಿಯಲ್ಲಿ ಇದ್ರಲ್ಲ, ಅವ್ರು ನಿಮ್ಮನೆ ತಾವೇನ ಇದ್ದಿದ್ದು? ಯಾರು ಹಂಗಂದ್ರು? ಅವರು ಸುಭಾಷ್ ಚಂದ್ರ ಬೋಸು ಅವರು ಇವರು ಇದ್ದವರು ಅನ್ಸುತ್ತವ್ರು, ಯುದ್ಧ ಮಾಡಕ್ ಹೋಯ್ತಿದ್ರು ಅಂತ. ನೀವೆಲ್ಲೂ ಯುದ್ಧ ಮಾಡಕ್ ಹೋಗಿಲ್ಲ ಅಣ್ಣ? ನಾವೆಲ್ಲ ಕತ್ತಿ ಕೈ ಹಿಡ್ಕೊಂಡು ಹೋಗಕ್ಕಾಯ್ತು, ನಾವೇ ಹಂಗೆಲ್ಲ ಇಲ್ಲ. ನೀವು ಬರೀ ಅವಾಗೆಲ್ಲ ಬರೀ ಚಿಕ್ಕ ಹೆಣ್ಮಕ್ಳು ಲಂಗ ಅದು ಇದೇನೋ ಬಿಚ್ಚಿ ಅದೇನೋ, ನೀನು ಮನೋಜ್ ಬರೀ ಇವೇ ಮಾಡಿದ್ದೀರಾ, ಓದೋದು ಪದದ ಏನು ಮಾಡೇ ಇಲ್ಲ ನೀವು. ಅವರೆಲ್ಲ ದೊಡ್ಡ ದೊಡ್ಡ ಮನ್ಸರು ಬಿಡಿ, ಅವ್ರದ್ದು ವಿಚಾರ ಯಾಕೀಗ ನಮ್ಗೆ, ಅವರೆಲ್ಲ. ನೀವು ಅದೇ ಮನೋಜ, ನೀವೆಲ್ಲ ದೊಡ್ಡ ಮನುಷ್ಯರುಗಳ? ಅವರೆಲ್ಲ ದೊಡ್ಡ ದೊಡ್ಡವರು. ಯಾರು? ಅವ್ರ ಬಗ್ಗೆ ಸುಮ್ನೆ ಹಿಂಗೆ ಲೂಜ್ದನೆ ಸ್ನಾನ ಮಾಡ್ದೇನೆ ಅವ್ರ ಬಗ್ಗೆ ಮಾತಾಡ್ಬಾರ್ದು. ಯಾರ ಬಗ್ಗೆ ಅಣ್ಣ? ಮನೋಜ? ಇವ್ರು ಹೇಳಿದ್ರಲ್ಲ, ಸುಭಾಷ್ ಚಂದ್ರ ಬೋಸ್ ಅಂತ ಅವರು. ಅಲ್ಲ, ಅವರು ಯಾರು? ಮದ್ದೂರ್ ಹತ್ರ, ಮಂಡ್ಯದ ಹತ್ರ, ಅವ್ರು ಸೂರಿ ಮನೆ ಹತ್ರ ಮನೆ ಪಕ್ಕ ಇದ್ದಿದ್ದವ್ರು ಮೊದ್ಲು ಅಂತ ಅಂದ್ರು, ಅದಕ್ಕೆ ನಾನ್ ನಿಮಗೆ ಕೇಳ್ದೆ. ನಮ್ಮರ ಅಂತ ಯಾವಿಲ್ಲ ಬಿಡಿ, ಎಲ್ಲ ಹೊತ್ತು ಊಟಕ್ಕಿಂತ ಮುಂಚೆ ಕುಡ್ಕೊಳ್ಳೋದು, ಹೊತ್ತು ಮುಗಿಯೋಕ್ಕಿಂತ ಕುಡಿಯೋದು, ತಿನ್ನೋದು, ಬಾಡ್ ತಿನ್ನೋದು, ಬರೀ ಇವೇ ಜಾಸ್ತಿ. ಇನ್ನೇನು ಅವ್ರವ್ರ ಮನೆ ಯಾವ್ದನ್ನ ಆ ಊರು ಈ ಊರು ಅಲಿತಾ ಇರ್ತೀಯಲ್ಲ, ಕೂಳು 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 ಅಂತ, ಎಲ್ಲಾನ ಕೂಳಾಕ್ರೆ ನೀನು ಅವನೇನೆ. ನೀನಿನ್ನೇನು ಆ ಬೋಟಿ ಗೊಜ್ಜು ತುಂಬಾ ಇಷ್ಟ ಅಲ್ವಾ? ಹಿಂಗ್ ಬನ್ನಿ, ಹಿಂಗೆ ಮನೆಯವರೆಲ್ಲ ಕುಟುಂಬದವರೆಲ್ಲ ಬನ್ನಿ ಅಂತ ಅಂದಾಗ ಮಾತ್ರ ಹೋಗೋದು ನಾವು. ಬೋಳಿ ಮಕ್ಕಳು ನಿಮ್ಮಂಗೆ ಯಾವ್ದೋ ತಿನ್ನೋದಿಲ್ಲ. ನಿನ್ ಕುಟುಂಬ ಎಲ್ಲ ಇತ್ತು, ನಿಮ್ಮ ಅಪ್ಪ ಕುಡ್ದು ಅಲ್ಲೆಲ್ಲ ರೌಂಡ್ ಹೊಡಿತಾ ಐತೆ, ಪಾಪ ನಿಮ್ಮ ಅವ್ವ ಕೂಲಿಗೆ ಹೋಗ್ತಾ ಐತೆ, ನೀನ್ ಇಲ್ಲಿ ಅವ್ನ್ ಕಾಂಚನ ಪಾಂಚನ ಯಾವಳ ಮಡಿಕೊಂಡು ನೀನ್ ಇಲ್ಲಿ ಓಡಾಡ್ಕೊಂಡಿದ್ಯಾ? ಅವ್ಳು ಯಾವ ಸೂಳೆ ಅಂತಾನು ನಂಗೆ ಗೊತ್ತಿಲ್ಲ, ಅವಳು ನಾನು ನೋಡಿಲ್ಲ ಕಾಂಚನೂ ನೋಡಿಲ್ಲ, ತೌಳ್ಚನೂ ನೋಡಿಲ್ಲ. ಓಲಿ ಬಿಡು, ಇವೆಲ್ಲ ಯಾಕೆ, ಏನೋ ಜೀವನದಲ್ಲಿ ಏನೋ ಒಂದು ಮಾಡ್ಕೊಂಡಿವಂತೆ. ಇದು ಫೋನ್ ಮಾಡಿದ್ದಕ್ಕೆ, ಅದೇ ಫೋನ್ ಮಾಡಿದ್ದು ಏಕೆ ಅಂತ ಅಂದ್ರೆ, ನೋಡಿ ಹೇಳೋದೇ ಮರ್ತ್ಬಿಟ್ಟಿದ್ದೆ. ರೈಲು ಈಗ ಹುಬ್ಳಿಯಿಂದ ಬೆಂಗಳೂರಿಗೆ ಬಂದೈತೆ, ಆಯ್ತಾ? ಹುಬ್ಳಿಯಿಂದ ಬಂದು ಬೆಂಗಳೂರಾಗ ನಿಂತ್ಕೊಂಡಿದೆ. ತಿರ್ಗಾ ಈಗ ಹುಬ್ಳಿಗೆ ಹೋಗ್ಬೇಕಲ್ಲ, ಅದು ಎಲ್ಲಿ ಕ್ರಾಸ್ ಮಾಡ್ಕೊಳುತ್ತೆ ರೈಲು? ಹಂಗೆ ತಿರುಗತ್ತದೆ, ಕಾರು ಬೈಕ್ ತಿರುಗಿಸ್ತೀವಲ್ಲ ಹಂಗೆ. ಅಣ್ಣ, ಅಷ್ಟಪ್ಪ ರೈಲ್ ಎಲ್ಲರ ತಿರುಗಿಸಕ್ ಹಾಕಿದ್ದಾನೆ ಹೇಳೋಣ, ನೀನು ಏನಂತ ಮಾತಾಡ್ತೀನಿ ನೀನು? ಅಲ್ಲಿ ಮೈದಾನ ಮಾಡ್ಕೊಂಡಿರ್ತಾರೆ ಮುಂದೆ. ಎಲ್ಲಿ? ಅಲ್ಲೇ ಎಲ್ಲಾರು ಮೈದಾನ ಮಾಡ್ಕೊಂಡಿರ್ತಾರೆ, ಅಲ್ಲಿ ತಿರುಗಿಸ್ಕೊತಾರೆ ಅಲ್ಲಿ. ಅದು ಈಗ ಒಟ್ನಾಗ ಆ ಕಡೆಯಿಂದ ಬಂದಿರುತ್ತಲ್ಲ, ಮತ್ತೆ ಈಗ ಹೆಂಗಂತ ತಿಳ್ಕೊಳ್ಳಿ. ಈಗ ನಿನ್ಗೆ ಹೇಳ್ತೀನಿ, ಮೈಸೂರಿಂದ ಬೆಂಗಳೂರಿಗೆ ರೈಲ್ ಬಂದಿರುತ್ತೆ, ಈಗ ತಿರ್ಗಾ ಮೈಸೂರಿಗೆ ಹೋಗ್ಬೇಕು ನಿಮ್ ರೈಲು. ಎಲ್ಲಿ ಕ್ರಾಸ್ ಮಾಡ್ಕೊಂತಾರೆ ಅಂತ ನನ್ಗೆ ಅಷ್ಟು ದಿವಸ ನನ್ಗೆ ಗೊತ್ತಾಗಿಲ್ಲ ಅಣ್ಣ. ಅದು ಅಲ್ವಾ, ಉದ್ದ ಇರ್ತವೆ, ಎಲ್ಲಿ ತಿರ್ಗಿಸ್ಕೊತಾರೆ ಅಷ್ಟು? ಅದೇನೆ, ಅದು ಎಲ್ಲಿ ಕ್ರಾಸ್ ಮಾಡ್ಕೊಳ್ತಾರೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಅಣ್ಣ. ಅವು ಏನ್ ಅನ್ಸುತ್ತೆ ಗೊತ್ತಾ, ಅವು ಹಂಗೆ ಮುಂದಕ್ಕೆ ಹೋಗ್ಬಿಡ್ತವೆ. ಇವು ಆ ಕಡೆ ಬಂದಿರ್ತಾವ ರೈಲ್, ಅವು ಈ ಕಡೆಗೆ ಬರ್ತವೆ ಅನ್ಸುತ್ತವು. ಈಗ ಹಂಗಾರೆ ಬೆಂಗಳೂರು ಕಡೆಗೆ ಹೋದವ್ ತಿರ್ಗಾ ಮತ್ತೆ ಮೈಸೂರು ಕಡೆಗೆ ಬರಲ್ಲ. ಹಂಗೆ ಮುಂದಕ್ಕೆ ಹೋಗ್ಬಿಡ್ತವೆ. ಎಲ್ಲಿಗೆ ಹೋಗ್ಬಿಡ್ತವೆ ಮುಂದಕ್ಕೆ?
ಅದೇ ತಿರ್ಸ್ಕೊಬರಕ್ಕೆ ಎಲ್ಲರೂ ಹೋಯ್ತಾವೆ ಮುಂದಕ್ಕೆ ಎಲ್ಲೆಲ್ಲರೂ ಮಾಡ್ಕೊಂಡಿರ್ತಾರೆ ಬೇರೆ ಕಡೆ. ಅದನ್ನೇ ಅಣ್ಣ ನನಗೂ ಗೊತ್ತಿಲ್ಲ. ಹೋಗಿ ತಿರ್ಸ್ಕೊಂಡು ಹಿಂಗ್ ಪುನಃ ಬರ್ತಾರೆ ಹಿಂಗೆ. ಎಲ್ಲೋ ದಾರಿ ನೋಡಿ ನಾನು ಯೋಚನೆ ಮಾಡಿರ್ಲಿಲ್ಲ ಇದನ್ನ. ಕರೆಕ್ಟ್ ಅಲ್ವಾ? ಇದು ಸತ್ಯವಾದ ಮಾತಲ್ವಾ ಅಣ್ಣ ಇದು? ಅಲ್ಲೇ ನಾನು ಅದೇ ಅನ್ಕೊಂಡೆ. ಈಗ ಈಗ ನಾವು ಒಂದ್ಸಲಿ ಬೆಂಗಳೂರು ಬರ್ತೀನಲ್ಲ, ಅವು ವಾಪಸ್ ಬರಲ್ಲ, ಹಂಗೆ ಮುಂದಕ್ಕೆ ಹೋಗ್ಬಿಡ್ತವೆ ತಿರ್ಸ್ಕೊಂಬರಕ್ಕೆ. ಅದು ಎಲ್ಲಿ ತಿರ್ಗಿಸ್ಕೊಂಬರ್ತಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲೆಲ್ಲಾರು ಊರ್ ಮಾಡ್ಕೊಂಡಿರ್ತಾರೆ ತಿರ್ಗಿಸ್ಕೊಳಕ್ಕೆ ಅಂತಾನೆ. ಈಗ ಹೆಂಗೆ ಕಾರ್ ಗ್ಯಾರೇಜ್ ಮಾಡ್ಕೊಂಡಿರ್ತಾರಲ್ಲ, ಹಂಗೆ ಇವನು ಏನಾದ್ರು ಮಾಡ್ಕೊಂಡು ಅಲ್ಲೇ ತಿರ್ಗಿಸ್ಕೊಂಡು ಬರ್ತಾರೆ ಹಿಂಗ್ ಕಡೆಗೆ. ಅದೇ ಅಷ್ಟಪ್ಪ ರೈಲ್ ಹೋದ್ ಎಲ್ಲಿ ತಿರ್ಗಿಸ್ಕೊಂತಾರೆ, ಕಂಬಿ ಎಲ್ಲಿಂದ ಇರುತ್ತೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದೇ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಮುಂದೆ ಅದಕ್ಕೆ ಅಂತಾನೆ ಒಂದು ಇದನ್ನ ಮಾಡ್ಕೊಂಡಿರ್ತಾರೆ, ಇದನ್ನ ಖಾಲಿ ಜಾಗ ಮಾಡ್ಕೊಂಡು ಅಲ್ಲಿ ತಿರ್ಗಿಸ್ಕೊಂಡು ರಿಟರ್ನ್ ಬರ್ತಾರೆ. ಇದು ಅಣ್ಣ ಈಗ ನಂದು ಇನ್ನೊಂದು ಕ್ವಶನ್ ಏನ್ ಗೊತ್ತಾ, ಈಗ ಬಸ್ಸು ಇದಿರ್ತದೆ, ಬಸ್ಸು ಚಾರ್ಜ್ ತಗೊಂಬಂದು ರೆಡಿ ಮಾಡ್ತಾರೆ. ಕಾರ್ ತಗೊಳ್ಳಿ, ಕಾರು ಟೂ ವೀಲರ್ ತಗೊಂಡು ಕಾರ್ ಶೋರೂಮ್ ಅಲ್ಲಿ ಕಾರ್ ಇರುತ್ತೆ, ದುಡ್ಡು ಕೊಟ್ರೆ ಕಾರ್ ಕೊಡ್ತಾರೆ, ನಾವು ತಗೊಂಬಂದು ಇದು ಮಾಡ್ಬೋದು ಅಲ್ವಾ? ಈಗ ಟೂ ವೀಲರ್ ತಗೊಳಕ್ ಹೋಗಿ ದುಡ್ಡು ಕೊಡ್ತೀರಿ, ಅವ್ರ ಕೀ ಕೊಡ್ತಾರೆ, ಸ್ಟಾರ್ಟ್ ಮಾಡ್ಕೊಂಡು ಓಡಿಸ್ಕೊಂಡ್ ಬಂದ್ಬಿಡ್ಬೋದು. ಇದು ಟ್ರೈನ್ದು ಎಲ್ಲಿ ರೆಡಿ ಮಾಡ್ತಾರೆ? ನಾವು ಓಡಿಸ್ಬೇಕಾದ್ರೆ ಹೆಂಗಣ ಕಂಬಿ ಮೇಲೆ ಹೆಂಗಣ ತಂದಿಕ್ಕಣದು ಅದನ್ನ? ಈಗ ಶೋರೂಮ್ ಆಗಿ ಮಾಡ್ತಾರೆ ಅನ್ಕೋ ಈ ರೈಲು. ಈಗ ನಾವು ಅದು ಅಲ್ಲಿ ರೈಲ್ವೆ ಸ್ಟೇಷನ್ ಇರ್ತಾವಲ್ಲ, ಏನು ಇಲ್ಲಿ ಮಂಡ್ಯದಲ್ಲಿ ಹೋಗಿ, ಇಲ್ಲ ಅಂದ್ರೆ ಇಲ್ಲಿ ಯಶವಂತಪುರ, ಇಲ್ಲ ಇಲ್ಲಿ ಮೆಜೆಸ್ಟಿಕ್ ಇಲ್ಲಿ ಬಂದ್ರೆ ಅಲ್ಲೇ ಸುಮಾರು ನಿಂತಿರ್ತವೆ ಹಂಗೆ. ಅಲ್ಲಣ್ಣ ಹೊಸ ರೈಲ್ಗಳು ಕಣೋ, ಹೊಸ ರೈಲ್ಗಳು ಎಲ್ಲ ಮಾಡೋದಿಲ್ಲ. ಹೊಸ ರೈಲ್ಗಳು ಇವು ಈಗ್ಲಿದಾವಲ್ಲ, ಇವ್ರು ಹಳೆ ಕಾಲದಲ್ಲಿ ಇದ್ರಲ್ಲ, ಇವರು ಯಾರವರು ಬ್ರಿಟಿಷರು, ಅವರು ಮಾಡಿದಂತ ಇವೆಲ್ಲ ನಾವು ಇನ್ನೂ ಮಾಡಿಲ್ಲ. ಅವೆಲ್ಲ ಮಾಡಕ್ ಅವ್ರಿಗೆ ಗೊತ್ತಿರೋದು, ಹಂಗಾಗಿ ಅವ್ರು ಎಷ್ಟು ಮಾಡಿದಾರೆ ಅಷ್ಟೇ ಇರೋದು. ಈಗ ಮಾಡಕ್ ಯಾರಿಗೂ ಬರೋಣ. ಈಗ ಒಂದು ಇದ್ದೇ ಇರುತ್ತಣ್ಣ ಹೊಸ. ಈಗ ಮೊನ್ನೆ ಎಲ್ಲ ನೋಡಿಲ್ವನಿ ಅಣ್ಣ ನಿನ್ ಟಿವಿಗೆಲ್ಲ ಜೈ ಭರತ್ ಒಂದೇ ಹಳೆವಕ್ಕೆ ಇದ್ ಪೇಂಟ್ ಮಾಡಿ ಇದ್ ಮಾಡಿರೋದಂತೆ. ಹೌದಾ? ಆ ಪೈಂಟ್ ಎಲ್ಲ ಎಲ್ಲಿ ಮಾಡ್ತಾರಣ್ಣ? ಇದಂತೆ ಸೀಕ್ರೆಟ್ ಅಂತೆ ಅವು ರೈಲ್ ಮಾಡೋದು. ಅದು ಹಳೆಯವ್ ಏನ್ ಮಾಡಿಟ್ಟಿದ್ದಾರೆ ಅವನೇ ಓಸಾಡ್ತಾ ಇರೋದು ಬಣ್ಣ ಹೊಡ್ಕೊಂಡು. ಅದೇ ಅಣ್ಣ, ಅದು ಹೊಸ ಪೈಂಟ್ ಎಲ್ಲ ಎಲ್ಲಿ ಹೊಡಿತಾರಣ್ಣ ಟ್ರೈನ್ಗೆ? ಅದೇ ಒಂಥರ ಗ್ಯಾರೇಜ್ ತರ ಮಾಡ್ಕೊಂಡಿರ್ತಾರಲ್ಲ ಅಲ್ಲೇ. ಅದೇ ಗ್ಯಾರೇಜು. ಅದು ಗ್ಯಾರೇಜ್ ಎಲ್ಲಿರುತ್ತೆ? ಅದ್ ಎಲ್ಲಿ ಇರುತ್ತೋ ಗೊತ್ತಿಲ್ಲ ನಂಗೆ, ಅದು ಕೇಳಿಲ್ಲ ನಾನು. ಸೀಕ್ರೆಟ್ ಅವ್ರು ಹೇಳೋದಿಲ್ಲ ಎಲ್ಲಿ ಅಣ್ಣ. ಸೀಕ್ರೆಟ್ ಮಾಡ್ಕೊಳ್ಳಿ. ಈಗ ನಾನು ಏನ್ ಗೊತ್ತಾ, ಈಗ ಒಂದು ನಮ್ಮ ಯಾರೋ ನಮ್ಮ ಕೃಷ್ಣಪ್ಪ ಅವನಲ್ಲ, ಆ ಕೃಷ್ಣಪ್ಪನ ಮಗಳು ಮದ್ವೆ. ಅವರು ಜಯರಾಮಯ್ಯನ ಮಗನ್ಗೆ ಹೆಣ್ಣು ಕೊಡ್ತಾವ್ರೆ. ಈಗ ಜಯರಾಮಯ್ಯ ಅವರು ಏನೋ ವರದಕ್ಷಿಣೆ ಕೇಳೋರಂತೆ. ಅವರು ಅದಕ್ಕೆ ಅವರು ಕೃಷ್ಣಯ್ಯ ಅವರು ರೈಲ್ನ ಅಂದ್ರೆ ಯಾರು ಹೇಳಿ? ಜಯರಾಮ ಅಂತಂದ್ರೆ ಜಯರಾಮ ಅಂದ್ರೆ ಯಾರು ಹೇಳಿ? ನಿಂಗೆ ಗೊತ್ತಿಲ್ವಾ? ಅದೇ ಫೈನಾನ್ಸ್ ಆಗಿ ಸಾಲ ತಗೊಂಡು ಇದು ಮಾಡ್ಕೊಂಡ್ರಲ್ಲ, ಮನೆ ತಕ್ ಬಂದ್ರೆ ವಿಷ ಕುಡಿತೀನಿ ಅಂತಿದ್ರಲ್ಲ. ಮಗ ಇಲ್ಲ ಅವ್ರಿಗೆ, ಇಬ್ರು ಹೆಣ್ಮಕ್ಳು. ಇಲ್ಲ ಅವ್ರು ಇಬ್ರು ಹೆಂಡ್ತಿದ್ರು. ಇಷ್ಟು ದಿವಸ ಗೊತ್ತಿರ್ಲಿಲ್ಲ. ನೀನು ಬೆಂಗಳೂರಿಗೆ ಹೊರಟಾಗ್ಬಿಟ್ಟಲ್ಲ ಕೆಲ್ಸಕ್ಕೆ. ಅವಯ್ಯ ಗೊತ್ತಿಲ್ದಂಗೆ ಇನ್ನೊಂದು ಮದ್ವೆ ಆಗಿದ್ದಂತೆ. ಈಗ ಮೊನ್ನೆ ಒಂದ್ 6 ತಿಂಗಳ ಹಿಂದೆ ಗೊತ್ತಾಯ್ತು ಜನಗಳಿಗೆಲ್ಲ. ಇನ್ನೇನ್ ಸಾಯ ಕಾಲದಾಗ ಏನ್ ಕಿತ್ತಾಡ್ಕೊಂಡು ಸುಮ್ಮಿರ್ರಿ ಅಂತ ಹೇಳ್ಬಿಟ್ಟು ಅವಮ್ಮಂಗೆ ಹಳ್ಳಿ ಎಲ್ಲ ಒಂದ್ ಕಡೆ ಮದುವೆ ಮಾಡ್ತಾರೆ ಅಂತೆ. ಅದಕ್ಕೆ ಅಲ್ಲ, ಅವರು ಕೃಷ್ಣಯ್ಯ ಅವರು ಜಯರಾಮಯ್ಯ ಅವ್ರ ಮಗನ್ಗೆ ಒಂದು ವರದಕ್ಷಿಣೆಗೆ ಅದೇ ಗಾಡಿ ಪಾಡಿ ಕೊಡಿಸ್ತಾರಲ್ಲಪ್ಪ ಅವ್ರು. ಏನಾರು ಕೊಡ್ಸ್ಕೊಂಡು ಅವರು ರೈಲ್ ಕೊಡಿಸ್ತಾರಂತೆ. ಕೃಷ್ಣಯ್ಯನ ಮನೆಯವರು ಜಯರಾಮಯ್ಯ ಮಗನ್ಗೆ ಒಂದು ರೈಲ್ ಕೊಡಿಸ್ತಾರಂತೆ. ಆ ರೈಲು ಎಲ್ಲಿ ಸಿಗುತ್ತೆ ಕೇಳೋಣ, ಹೋಗ್ಬಿಟ್ಟು ತಾಂಬಿಟ್ಟು ಬರೋಣ ಅಂತ ಅಂದ್ರು. ನೀನ್ ಬೆಂಗಳೂರಾಗಲ್ವಾ ಕೆಲಸ ಮಾಡೋದು? ಅದಕ್ಕೆ ನಾನು ನಿನಗೆ ಗೊತ್ತಿರುತ್ತೆ ಪಾಪ. ಇಲ್ಲಿ ಕಾರ್ ಶೋರೂಮ್ ಹತ್ರ ಕೇಳಿ ಗಾಡಿ ಬೇಕಂತ ಅಂತ ಕೇಳಿದ್ರೆ ಕೊಡ್ತಾರೆ. ಎಲ್ಲಿ? ಇಲ್ಲೇ ಕಾರ್ ಇರ್ತಾವಲ್ಲ ಶೋರೂಮ್. ಕಾರೆಲ್ಲ ಬೇಕಿರೋದು. ಮತ್ತೆ ರೈಲು ಅಂದ್ರೆ ಇವು ತಾನೆ. ರೈಲು ರೈಲ್ವೆ ಸ್ಟೇಷನ್ ಆಗಿ ಇರ್ತಾವಲ್ಲ. ಹೊಸ ರೈಲು ಎಲ್ಲಿ ಮಾಡ್ತಾರೆ ಅಂತ ಗೊತ್ತಾದ್ರೆ. ಯಾವ ಎಲ್ಲಿ ಮಾಡ್ತಾರೆ? ನೀವು ಒಳ್ಳೆ ತರ ಕೆಟ್ಟವ್ರಂಗೆ
ಅವು ಯಾರು ವರದಕ್ಷಿಣೆ ಕೊಡ್ತಾರವ? ಅಣ್ಣ ಇದೇನಣ್ಣ 83 ಲಕ್ಷಕ್ಕೆ ಮಾತಾಡೋರಂತೆ. 83 ಲಕ್ಷಕ್ಕೆ ಒಂದು ರೈಲ್ ಅಂತೆ. ಅವರು ಕೃಷ್ಣಯ್ಯ ಹೋಗಿ ಕೇಳ್ಕೊಂಬಂದವ್ರೆ. ಎಲ್ಲಿ ಓಡ್ಸುತ್ತಾರೆ ಅದನ್ನ ತಗೋತಾರೆ, ದುಡ್ಡು ಕೊಟ್ಬಿಟ್ಟು ತಗೋತಾರೆ ಅನ್ಕೊಳ್ಳಿ. ಓಡ್ಸೋದು ಅದೇ ಕಂಬಿಗಳು ಹಾಕಿರ್ತಾರಲ್ಲ ಅಣ್ಣ, ಇಲ್ಲಿ ಊರುಗಳ ಕಂಬಿಗಳು ಹಾಕಿರ್ತಾರಲ್ಲ. ಅದು ಎಲ್ಲಿ, ಅದು ಇವ್ರದ್ದು ಗೌರ್ಮೆಂಟ್ ಅದು, ಹಂಗ್ ಬಿಡೋದಿಲ್ಲ. ಹಂಗೆ ನಾವೇ ಹಾಕ್ಸ್ಕೊಳದ್ ಬಿಡೋಣ, ಇಲ್ಲಾಂದ್ರೆ ಒಂದು 2 kg ಕಂಬಿ ತಗೊಂಬಂದ್ ನಾವೇ ಹಾಕ್ಸ್ಕೊಂಡ್ರ. ಅಲ್ಲಿ ಊರಲ್ಲಿ ಅಲ್ಲಿ ತಿರ್ಗಾಡಕ್ಕೆ ಜಾಗ ಚಿಕ್ಕದು, ಅಲ್ಲಿ ಹಾಕ್ಸ್ಕೊಂಡ್ರೆ ಹೆಂಗ್ ಇದ್ ಮಾಡ್ತೀರಾ? ಕೆರೆ ಕಡಿಗೂ ನಮ್ಮ ಮನೆ ತವಕ್ಕೆಲ್ಲ ಓಡಾಡಕ್ ಸುಮ್ಮನೆ ಸಣ್ಣದಾಗ ಹಾಕ್ಸ್ಕೊಳೋದು. ಅಲ್ಲಿ ಅದೇ ತಕ್ಕೆ ಇವಕ್ಕೆಲ್ಲ ಹೋಗಿದ ಯಾರು ಹಾಕ್ಸ್ಕೊಂಡಿಲ್ಲಪ್ಪ, ಹಂಗೆ ಯಾರು ತಗೊಳಲ್ಲ. ಹಂಗೆ ಅದನ್ನೇ ನೋಡ, ಅವರು ಶ್ರೀಮಂತರಲ್ವಾ ಅಣ್ಣ, ಅವರು ಕೃಷ್ಣಯ್ಯರ್ ಶ್ರೀಮಂತರಲ್ವಾ? ಯಾವ ತೊಳ್ಳು ಶ್ರೀಮಂತರು? ಅಲ್ಲಿ ಫೈನಾನ್ಸ್ ಅಲ್ಲಿ ಸಾಲ ತಗೊಂಡು ವಿಷ ಕುಡಿತೀನಿ ಅಂತ ಅಂತಾರೆ, ದುಡ್ಡು ಕೇಳಕ್ ಬಂದ್ರೆ. ಅವರು ಜೈರಾಮಯ್ಯ ಅವರು ರೈಲ್ ಕೊಡಿಸ್ತಿರೋದು ಕೃಷ್ಣಯ್ಯ ಅವರು. ತಾಯ್ನಾಡ ಯಾವ ರೈಲ್ ಕೊಡ್ತಾರ ಅಂತ ಯಾರು ಏನು ಅಂತಾನೆ. ಅವರು ಶ್ರೀಮಂತ ಮಾಡ್ತಾರೆ ಹಂಗೆ. ಅವ್ರದ್ದು 180 ಎಕರೆ ಮಕ್ಳ ಅಂತ ಅಲ್ಲಿ ಅಲ್ಲ, ನಿಮ್ ತಲೆ ಹುಚ್ಚರ ನೀವು ಅಂತ. ಆಯ್ತು ಸುರಿ ಅಲ್ಲ, ನಿನ್ಗೆ ಹೇಳೋದೇ ಅರ್ಥ ಆಗ್ತಿಲ್ಲ ಅವಾಗತ್ತ ಲೇ. ಅವರು ಜಮೀನು ಅಂತ ನಂಗೆ ಗೊತ್ತಾಗ್ತಿಲ್ಲ. ನಂಗೆ 180 ಎಕರೆ ಹೊಲ ಐತೆ. ಕೊಡ್ತಾನೆ ನಮ್ಮ ಟ್ರೈನ್. ಅಯ್ಯೋ, ಇದು ಕಟ್ ಮಾಡಿ, ಇಲ್ಲಿ ಡ್ಯೂಟಿಗೆ ಹೋಗ್ಬೇಕು, ರೆಸ್ಟ್ ಮಾಡಕ್ ಬಂದ ನಮ್ಮನ್ ಇದೆಲ್ಲ ಟೈಮ್ ಎಲ್ಲ ಇದ್ನ ಆಯ್ತು. ಸೂರಿಪ್ಪ, 1 ನಿಮಿಷ ಕೇಳಿಸ್ಕೊಂಬಿಡು. ಈಗ ಹೇಳೋದ್ ಏನ್ ಗೊತ್ತಾ, ಅವರು ಕೃಷ್ಣಪ್ಪರು ಜಮೀನು ಜೋರಾಗಿ ಮಡ್ಗವ್ರೆ, ಜಾಸ್ತಿ ಇದೆ. ಅದಕ್ಕೆ ಮಗಳು ಚೆನ್ನಾಗಿರ್ಲಿ ಅಂತ ಮಾಡ್ಬಿಟ್ಟು ನೋಡಿ. ಈಗ 2 ವೀಲರ್ ಅವಾಗೆಲ್ಲ ನೋಡಿ, ಇದು ಚೆನ್ನಾಗಿರ್ಲಿ ಅಂತಂದ್ರೆ ಕಾರು, ಮನೆಯೋ, ಸೈಟೋ ನೋಡಿ. ಈಗ ನೀನ್ ಪಾಯಿಂಟಿಗೆ ಬಂದೆ. ಮಗಳು ಚೆನ್ನಾಗಿರ್ಲಿ ಅಂತ ಕಾರು, ಆಮೇಲೆ ಬಂಗ್ಲೆ, ಚೈನು, ಉಂಗ್ರ, 2 ವೀಲರ್, ಆಮೇಲೆ ಒಳ್ಳೆ ಚೌಟ್ರಿಯಲ್ಲಿ ಮದ್ವೆ ಎಲ್ಲ ಮಾಡ್ಕೊಡ್ತಾರೆ ಅಲ್ವನಪ್ಪ? ಅಷ್ಟು ಮಾಡ್ಬೇಕು. ನೀನು ಹೇಳೋದಾಗ ಕೇಳಿಸ್ಕೊಂಡ್ರೆ ಲೌಡಾಕೆ ಬಾಲ್ ಆಯ್ತಾ? ಏನಂತ ಅಲ್ಲಿ ಇವ್ರು ಚೆನ್ನಾಗಿರ್ಲಿ, ಕಂಡೋರ್ ರೈಲಾಗೆಲ್ಲ ಓಡಾಡೋದು ಗೌರ್ಮೆಂಟ್ ಇದ್ರಾಗೆ ಹೋಗಿ ಅವ್ರ ಟೈಮಿಂಗ್ಸ್ ಅಲ್ವನಪ್ಪ? ಈಗ ಮಂಡ್ಯದಿಂದ ಬೆಂಗಳೂರಿಗೆ ಎಷ್ಟು ಗಂಟೆಗಪ್ಪ ರೈಲ್ ಇರೋದು? ಸುಮಾರು ಅರ್ಧ ಗಂಟೆಗೆಲ್ಲ, 3/4 ಗಂಟೆಗೆಲ್ಲವೇ. ಆ ಟೈಮಿಂಗ್ಸ್ ಟೈಮ್ ಸ್ವಲ್ಪ ಲೇಟ್ ಮಾಡ್ತಾರೆ, ಹೇಳಿ ಟೈಮ್ ಬರೋದಿಲ್ಲ. ಈಗ ಆ ಟೈಮಿಂಗ್ಸ್ ಹೋಗಿ ಅಲ್ಲಿ ನಾವು ಕಾಯ್ಬೇಕಲ್ವನಪ್ಪ? ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗಿ ಕಾಯ್ಬೇಕಲ್ವನಪ್ಪ? ಇದು ಹಂಗಲ್ವಲ್ಲ, ನಮ್ಗೆ ಯಾವಾಗ ಬೇಕೋ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದಲ್ಲ ಎಲ್ಲಿಗೆ ಬೇಕಾದ್ರೂ. ಯಾವ ದೇಶದಾಗ ಹಂಗೆ ಹಂಗ್ ಮಾಡ್ತಾರ? ಹಂಗೆ ಹೆಂಗೆ ಟ್ರೈನ್ ತಗೊಂಡು ಬಾಡಿಗೆ ಹೊಡಿತಾರ? ಅಣ್ಣ ಬಾಡಿಗೆ ಅಯ್ಯೋ ಸೂರಿ, ಬಾಡಿಗೆ ಹೊಡ್ಯಕ್ ಅಲ್ಲ ಕಣೋ, ಅವ್ರ ಫ್ಯಾಮಿಲಿಯರ್ ಓಡಾಡಕ್, ಗಂಡ ಹೆಂಡತಿ ಮಕ್ಕಳು, ಅವ್ರ ಅಪ್ಪ ಅಮ್ಮ ಅವ್ರು ಓಡಾಡಕ್ ಮಡಿಕೊಂಡವ್ರಂತೆ. ನೀವೆಲ್ಲ ಮೆಂಟ್ಲು ಸುಳ್ಳ ಮಕ್ಳ ಅಂತ 2-3 ಜನ ಓಡಾಡಕ್ಕೆ ಅಷ್ಟುದ್ದ ಟ್ರೈನ್ ತಗೊಂಡು ಹೋಯ್ತೀನಿ ಅಂತೀರಲ್ಲ ರೇ. ನೀನು ದುಡ್ಡು ಕಾಸಿರೋರು ಸ್ವಂತ ಫ್ಲೈಟ್ಗಳೇ ತಗೊಂಡ್ ಮಡಿಕಂತಾರ, ಜೆಟ್ಗಳೆಲ್ಲ ತಗೊಂತಾರ, ನೋಡಿಲ್ವ ನೀವು? ಈಗ ಒಳ್ಳೊಳ್ಳೆ ಫಿಲಮ್ ಆಕ್ಟ್ರಸ್ ಅವನು ಜೆಟ್ ತಗೊಂಡ್ರು 8,000 ಕೋಟಿ ಕೊಟ್ಟು. ಜೆಟ್ ಯಾಕೆ ತಗೋತಾರೆ? ನೀರು ಹೊಡಿತಾರ ಅಂತ ಗದ್ದೆಗೆ? ಆ ಜೆಟ್ ಎಲ್ಲ ಕಡೆ ಹೋಗ್ಲಿ ಬಿಡಪ್ಪ. ಈಗ ಪೇಪರ್ ಆಗಿ ಟಿವಿಗೆಲ್ಲ ನೋಡಿರ್ತಿಲ್ಲಪ್ಪ, ಅವ್ರು ಏರೋಪ್ಲೇನ್ ತಗೊಂಡ್ರು ಓಡಾಡಕ್ಕೆ ಸ್ವಂತ, ಇವ್ರು ತಗೊಂಡ್ರು ಅವ್ರು ತಗೊಂಡ್ರು ಅಂತ ಬರುತ್ತಲ್ವನಪ್ಪ? ಅದೇ ತರ ಈಗ ಇವರು ರೈಲ್ ತಗೊಂತವ್ರೆ ಓಡಾಡಕ್ಕೆ. ಅದು 4-5 ಜನ ಕೂತ್ಕೊಂಡು ಓಡಾಡಕ್ ಸರಿ ಆಯ್ತದೆ. ಅವೆಲ್ಲ ಇವು ಇಡೀ ಊರವರೆಲ್ಲ ಕೂತ್ಕೋಬಹುದು ಇದ್ರಲ್ಲಿ. ಇವ್ರಿಗೆ ಎಷ್ಟು ಜನ ಬೇಕಾ ಜನ ಕುಂಡಿಸ್ಕೊಂಡು ಹೋಗ್ತಾರೆ. ಈಗ ಈಗ ಮಕ್ಕಳು ನೀವು ಇದು ಫೋನ್ ಕಟ್ ಮಾಡಿ, ನಂಗೂ ತಲೆ ಕೆಡ್ತೀರ ಆಮೇಲೆ. ಆಯ್ತು ಬಿಡು, ನಿಂಗೆ ಯಾಕೋ ಮಾತಾಡಕ್ ಇಷ್ಟ ಇಲ್ಲ. ಆಮೇಲೆ ಸಾಯಂಕಾಲಕ್ಕೆ ಫೋನ್ ಮಾಡ್ತೀನಿ, ಇಲ್ಲ ಆಮೇಲೆ ಫೋನ್ ಮಾಡ್ತೀನಿ. ಚಾಟ ನೀನು ಮಾಡ್ಲೇ ಬೇಡ, ನೀನ್ ಹಂಗೆ ಎಲ್ಲಾರು ಸತ್ತೋಗ್ಬಿಡತ್ತೀವಿ. ಯಾವನಾರು ದೇಶದಾಗೆ ಟ್ರೈನ್ ಕೊಡ್ಸ್ತಾರ? ಅದು ಈಗ ಒಂದ್ ಕೆಲಸ ಮಾಡು, ನಿಮ್ ಮಾಸ್ಟ್ರು ಆಮೇಲೆ ಗಾಂಧಿ ತಾತ ಏನ್ ಕಳ್ತಾವ್ರೆ, ಗಾಂಧಿ ತಾತ ಏನ್ ಕಳ್ತಾರೆ ನಿಮ್ಗೆ ಮಾಸ್ಟ್ರು ಹೆಸರು, ಆಮೇಲೆ ಈ ರೈಲು ಎಲ್ಲಿ ಸಿಗುತ್ತೆ, ಆಮೇಲೆ ಎಲ್ಲಿ ಕ್ರಾಸ್ ಮಾಡುತ್ತೆ, ಇದನ್ನ ತಿಳ್ಕೊಂಡಿರೋ. ನಾನು ಮತ್ತೆ ಆಮೇಲೆ ನಿನಗೆ ಫೋನ್ ಮಾಡ್ತೀನಿ. ಫೋನೇ ಮಾಡ್ಬೇಡ ನೀನ್, ಹಂಗೆ ಎಲ್ಲಾರ ಹಂಗೆ ಸತ್ತೋಗ್ಬಿಡತ್ತೀವಿ. ಅಣ್ಣ ಬಿಡ್ತು ನಿಮ್ಮ ಅಮ್ಮನ ಮೇಲೆ ಆಣೆ, ನಿಮ್ಮ ಅಮ್ಮನ ಮೇಲೆ ಆಣೆ ಬಿಡ್ತು ಅನ್ನು.
ಹೇಳು ಬಿಡ್ತು ಬಿಡ್ತು ಅನ್ನು. ಬಿಡ್ತು ಅನ್ನೋ. ಬಿಡ್ತು ನಾನು ಆಮೇಲೆ ಫೋನ್ ಮಾಡ್ತೀನಿ. ನಿಮ್ಮ ಮಾಸ್ಟರ್ ಹೆಸರು, ಆಮೇಲೆ ರೈಲು ಎಲ್ಲೋ ಕ್ರಾಸ್ ಆಗುತ್ತೆ, ಕಟ್ ಮಾಡಿ ಫೋನ್. ಆಮೇಲೆ ರೈಲು ಹೊಸದು ಎಲ್ಲಿ ಸಿಗುತ್ತೆ, ಆಮೇಲೆ ಗಾಂಧಿ ತಾತ ಏನ್ ಕೇಳ್ತಾ ಇದ್ರು ನೋಟಾಗ, 500 ರೂಪಾಯಿ ನೋಟ್, ಹೊಸ ನೋಟಾಗ ಅಷ್ಟು ತಿಳ್ಕೊಂಡಿರೋ. ನಾನು ಆಮೇಲೆ ಫೋನ್ ಮಾಡ್ತೀನಿ ಆಯ್ತಾ? ಇಲ್ಲ ನಾನು ಇಲ್ಲ ಬಿಡಿ, ನನ್ನ ನಂಬರ್ ಚೇಂಜ್ ಮಾಡ್ತೀನಿ. ಕಟ್ ಮಾಡಿ ಫೋನ್. ಆಯ್ತಪ್ಪ.